ಸಿಂದಗಿ ತಾಲೂಕಿನ ಅಂತರಗಂಗಿ ಗ್ರಾಮದಲ್ಲಿ ನಮ್ಮ ವೆಸ್ಟೀಸ್ ಕಂಪ್ನಿಯ ಒಂದು ಸಾವಯವ ಪ್ರಾಡಕ್ಟನ್ನು ಗ್ರಾನ್ಯುಮಲ್ಸ್ ಮತ್ತು 82 ಹುಮಿಕನ್ನು ಕೊಟ್ಟಿದ್ದೀವಿ. ಅದು ಕೊಟ್ಟು ಒಂದು ಒಳ್ಳೆ ರಿಸಲ್ಟ್ ಇಲ್ಲಿ ನಾವು ಕಂಡುಕೊಂಡಿದ್ದೀವಿ. ಒಂದು ಕಬ್ಬಿನ ಬೆಳೆಗಾಗಿರ್ಬೋದು, ನಿಂಬೆ ಬೆಳೆಗಾಗಿರ್ಬೋದು, ಅದ್ರ ಜೊತೆ ಬಾಳೆ ಬೆಳೆಗಾಗಿರ್ಬೋದು, ಅಷ್ಟೊಂದು ಒಳ್ಳೆ ರಿಸಲ್ಟ್ ಇಲ್ಲಿ ರೈತರಿಗೆ ಬಂದಿದೆ. ಅವ್ರು ಯಾವ ರೀತಿ ಯೂಸ್ ಮಾಡಿದ್ರು ಇದಕ್ಕೆ ಸ್ವಲ್ಪನೂ ಯಾವುದು ರಾಸಾಯನಿಕ ಗೊಬ್ಬರನೇ ಯೂಸ್ ಮಾಡಿಲ್ಲ. ಅವರು DAP ಆಗಲಿ ಯಾವುದೂ ಯೂಸ್ ಮಾಡಿಲ್ಲ, ಬರೀ ನಮ್ಮ ಸಾವಯವ ಯೂಸ್ ಮಾಡಿಕೊಂಡು ಆ ಕಬ್ಬು ಒಳ್ಳೆ ರಿಸಲ್ಟ್ ಬಂದೈತಿ. ನಾವು ಅದನ್ನು ಅವ್ರ ಬಾಯಿಂದ ಕೇಳೋಣ ಬನ್ನಿ. ನಮಸ್ಕಾರ ಸರ್, ನಿಮ್ಮ ಹೆಸರು ಜೋರು ಮಾತಾಡಿ. ನಮ್ಮ ಹೆಸರು ಶ್ರೀಶೈಲ್ ಮಕಾಶ ಅಂತ. ನಾವು ಅಂತರಂಗಿ ಅವರು. ನೀವು ಮೊದಲೆಲ್ಲ ಎಷ್ಟು ದಿನ ಒಕ್ಕಲ್ತನ ಮಾಡಿರಿ ಸರ್? ಅದು ಮಾಡಿದಾಗ ಅವಾಗ ಎಷ್ಟು ರಾಸಾಯನಿಕ ಹಾಕ್ತಿದ್ರಿ? ಅವಾಗಿಂದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಆಗಿತ್ತು? ಅವಾಗ ಎಷ್ಟು ಲಾಗೋಡಿ ಹಾಕ್ತಿದ್ರಿ ನೀವು ರಾಸಾಯನಿಕ? ಅವಾಗ ಸರ್ ಒಂದು ಎಕರೆಗೆ ಒಂದು 15,000 20,000 ರೂಪಾಯಿ ಖರ್ಚು ಆಗ್ತಿತ್ತು ಸರ್. ಆಗ್ತಿತ್ತು ರಾಸಾಯನಿಕ. ಆದರೂ ಈ ಥರ ಕಬ್ಬು ಇಳುವರಿ ಬರ್ತಿಲ್ಲ ಸರ್. ಬರ್ತಿದ್ದಿಲ್ಲ ಕಬ್ಬು ಈ ಥರ ಇಳುವರಿ ಬರ್ತಿಲ್ಲ, ಈ ಥರ ನೀವು ಬರ್ತಿಲ್ಲ ರೀ. ಆಮೇಲೆ ಇದು ಚಲೋ ಪ್ರಾಡಕ್ಟ್, ಚಲೋ. ನಮಗೆ ಇದು ಸಿಕ್ಕಿದ್ದು ನಮ್ಮ ಭಾಗ್ಯ. ಅಂದ್ರೆ ನಿಮಗೆ ಎಷ್ಟು ದಿನ ಆಯ್ತು ಹೊಡೆದು? ಎಷ್ಟು ದಿನ ನಿಮಗೆ ವ್ಯತ್ಯಾಸ ಕಂಡೈತಿ? ಹ್ಯಾಂಗೆ ಹೊಡೆದ್ರಿ ಅದು ಹೇಳಿ ಸರ್. ಇದು 5 ಕಿಲೋ ಪ್ಯಾಕೆಟ್ ರೀ. 5 ಪ್ಯಾಕೆಟ್. 5 ಕಿಲೋ ಪ್ಯಾಕೆಟ್ ನಾವು ಎಕರೆಗೆ 2 ಚೆಲ್ಲೀನಿ ರೀ. ಎಕರೆಗೆ 2 ಚೆಲ್ಲೀನಿ ರೀ. ಫಸ್ಟ್ 3 ಕೊಟ್ಟೀನಿ ರೀ. ಆಮೇಲೆ 4 ಕೊಟ್ಟಿರಿ ಸರ್. ಇದು 2ನೇ ಕೊಳೆಯಕ್ಕೆ ಅಂದರೆ ಸರ ಎತ್ತರ ಐತೆ ಸ್ವಲ್ಪ ಇನ್ನಿಟ್ಟಕ್ಕೆ ಮುಂದೆ ಇದೆ. ಲಾಸ್ಟ್ ಫೈನಲ್ ಅಂತ ಹೇಳಿದ್ರು. ಫೈನಲ್ ಅಂದಕ್ಕೆ 4 ಕೊಟ್ಟೇವ್ರಿ ನಾವು. ಅಂದ್ರೆ 2 ಎಕರೆಗೆ 4 ಪ್ಯಾಕೆಟ್ ಕೊಟ್ಟಿನಿ. 2 ಎಕರೆಗೆ 4 ಪ್ಯಾಕೆಟ್ ಕೊಟ್ಟಿರಿ. 1 ಎಕರೆಗೆ 2 ಪ್ಯಾಕೆಟ್ ಕೊಟ್ಟಿರಿ. ಓಕೆ. ಕೊಟ್ಟಿಂದ ನಮ್ಗೆ ಈ ಥರ ಆಗ್ಯದ ನೋಡಿ ಕಬ್ಬು ಸರ್. ಆ ಕಬ್ಬನ್ನ ನೋಡ್ಬೋದು ನೀವು. ಯಾಕಂದ್ರೆ ಇದಕ್ಕೆ ಯಾವ್ದಾರ ರಾಸಾಯನಿಕ ಹಾಕಿರಿ? ಏನು ಹಾಕಿಲ್ಲ ನಾವು. ಇದನ್ನ ಬಿಟ್ರೆ ಮತ್ತೊಂದು ಏನೂ ಗೊತ್ತಿಲ್ಲ. ನೋಡಿ ವೀಕ್ಷಕರೇ, ನಮ್ಮ ವೆಸ್ಟೀಸ್ ಕಂಪ್ನಿಯ ಒಂದೇ ಗಡ್ಡಿ ನೋಡ್ರಿ. ಒಂದೇ ಗಡ್ಡಿ ಈ ರೀತಿ ರಿಸಲ್ಟ್ ಬಂದಿದೆ. ಅದನ್ನ ನೋಡ್ರಿ. ನೋಡ್ರಿ ಬನ್ನಿ ತೋರಿಸ್ರಿ. ಈಗ ಇದು ಎಷ್ಟು ಹೊಡೆದ ಅಂತ ಹೇಳ್ತೀನಿ ರೀ ನಿಮ್ಗೆ. ನೋಡ್ರಿ ಎಷ್ಟು ಹೊಡೆದ ಬರೀ 1 2 3 4 5 6 7 8 9 10 11 ಇನ್ನ 11 ಬಡ್ಡಿ ಬಿಟ್ಟಾವ್ರಿ. ಇನ್ನ ಮರಿ ಅದಾರ ಸರ್ ಸುತ್ತ. ಇನ್ನೂ 6 7 ಮರಿ ಅದಾವ್ರಿ. ಅಂದ್ರೆ ಎಷ್ಟೈತ್ರಿ? ಈಗ 11 ಆಲ್ರೆಡಿ ಗಣಿಕೆ ಬಿಟ್ಟು ಗಣಿಕೆ ಕೂಡ ಬಂದವ್ರಿ. ಈಗ ಮಗ್ಗಲು ಮರಿ ಬಿಟ್ಟದ್ರಿ. ಮತ್ತೆ ಈ ಕಟ್ಟದಾಗಟ್ಟಿಗೆ ಒಂದು 20 ಒಂದು ಗಡ್ಡಿಗೆ ಆತ ನೋಡ್ರಿ. 20 ಮಾಡಿರಿ. ಹೌದಾ? ಮಾಡಿದಕ್ಕ ಅದಕ್ಕೆ ಇದಕ್ಕೆ ನಿಮಗೆ ಹೆಂಗ್ ಅನ್ಸೈತಿ? ನಮಗೆ ಮೊದಲು ಒಕ್ಕಲ್ತನ ಮಾಡಿದ್ವಿ, ಈಗ ಭಾಳ ಫರಕ್ ಇದೆ ಸರ್. ಭಾಳ ಫರಕ್ ಆಗೈತಿ. ಹೌದು. ಅಂದ್ರೆ ಖುಷಿಯಿಂದ ನೀವು ಎಲ್ಲ ಯೂಸ್ ಮಾಡಕ್ಕೆ ಇಷ್ಟಪಡ್ತೀರಿ? ನಾವು ಇನ್ನು ಇದು ಒಂದೇ ತಲ್ರಿ, ಪ್ರತಿಯೊಂದು ನಮ್ಮ ಮನೆ ಅಡಿಗೆ ಎಣ್ಣೆ ಹಿಡ್ಕೊಂಡು ನಮ್ಮ ಹೆಲ್ತ್ ಬಗ್ಗೆ ಹಿಡ್ಕೊಂಡು ಎಲ್ಲ ಇದೇ ತಗೋತೀವಿ ರೀ. ಚಲೋ ಅನ್ಸಿ. ಇದು ನಮಗೆ ಚಲೋ ಅನ್ಸದ್ರಿ. ಇದು ನಮ್ಮ ಆರೋಗ್ಯಕ್ಕೂ ಚಲೋ ಅದ, ನಮ್ಮ ಹೊಲಕ್ಕೂ ಚಲೋ ಅದ. ಕಡಿಮೆ ಖರ್ಚಿನಾಗ ಹೆಚ್ಚಿನ ಇಳುವರಿ ಅದಲ್ಲ. ಕಡಿಮೆ ಖರ್ಚಿನಾಗ ಹೆಚ್ಚಿನ ಭಾಳ ಮೇನ್ ರೀ. ಈಗ ಅಂದ್ರೆ ನೀವು ಹೇಳ ತಕ್ಷಣ ಇದಕ್ಕೆ ಯಾವ್ದು ರಾಸಾಯನಿಕ ಬಳಸಿಲ್ಲ. ಇಲ್ಲ. ನಮ್ಮ ಸಾವಯವ ವೆಸ್ಟೀಸ್ನ ಸಾವಯವ ಪ್ರಾಡಕ್ಟ್ ಅನ್ನ ಅಷ್ಟೇ ಬೆಳೆಸಿದ್ದಾರೆ. ಮತ್ತೆ ಯಾವ್ಯಾವ ಬೆಳೆಗೆ ಬೆಳೆಸಿರಿ ಸರ್ ಇದನ್ನ ಕಬ್ಬಿಗೆ ಯೂಸ್ ಮಾಡಿನಿ ಸರ್. ನಿಂಬೆ ಗಿಡಕ್ಕೂ ಹಾಕಿನಿ ಸರ್. ನಿಂಬೆ ಗಿಡಕ್ಕೆ ಗೊಬ್ಬರ ಹಾಕಿಲ್ಲ ಸರ್. ಎಣ್ಣೆ ಹೊಡೆದಿನಿ. ಎಣ್ಣೆ ಹೊಡೆದಕ್ಕೆ ನನಗೆ 100-120 ಚೀಲ ಡಾಗ್ ಆಗ್ಯಾವ್ರಿ ಸರ್. ಯಾವ್ಯಾವ ಎಣ್ಣೆ ಹೊಡೆದ್ರಿ ಸರ್? ಅಗ್ರಿ 82 ಅಗ್ರಿ ಹುಮಿಕ್ ಅಂತ ಹೊಡೆದಿಲ್ಲ ಸರ್. ಅಗ್ರಿ 82 ಹುಮಿಕ್. ಹಾಂ ರೀ. ಓಕೆ. ಇವು 2 ಬಾಟ್ಲಿ ಯೂಸ್ ಮಾಡೀನಿ ರೀ. ಎಷ್ಟು ಹಾಕಿರಿ? ಎಷ್ಟು ಹಾಕಿರಿ? ಇದು ನಿಂಬೆ ಗಿಡಕ್ಕೆ 30 ಹಾಕೀನಿ ಸರ್. ಇದು 15 ml ಹಾಕೀನಿ. ಹಾಕಿ ಸ್ಪ್ರೇ ಮಾಡೀನಿ ರೀ. ನಾನು 80 ಗಿಡ ರೀ. 1 ಎಕರೆ ಹೊಲಕ್ಕೆ 120 ಗಿಡ ಕುಂದ್ರೋದು 80 ಗಿಡ ಕೂತಾವ್ರಿ. ಗಿಡ ಇವೆ ರೀ. ಗಿಡ ಇವೆ ರೀ. ಆದರೆ ಏನ್ರಿ ಈ ಗಿಡಗಳು ಏನಾಗ್ಯಾರ ನನಗೆ ಈ ವರ್ಷ ದಾಣಿ ಇಲ್ದ ಬಟ್ಟಿಗೆ ನಮ್ಗೆ ಇಳುವರಿ ಹೊಂಟಿಲ್ಲ ರೀ. ನಾನು 120 ಚೀಲ ಡಾಗ್ ಆಗೈತೆ. ಅಂದ್ರೆ ಬೇರೆ ಬೆಳೆ ಕೊಡಿದ್ರಿ? ಬಾಳೆ ಕೊಟ್ಟಿನಿ ಸರ್. ತೆಳಗೆ ಬಾಳೆ ಇದ್ರೆ ಬಾಳೆನೂ ಚಲೋ ಬಂದೈತೆ. ಚಲೋ ಬಂದೈತೆ. ಓಕೆ. ನೋಡಿ ವೀಕ್ಷಕರೇ, ಯಾವುದೇ ಒಂದು ರಾಸಾಯನಿಕ ಬಳಸಿಲ್ಲ. ಬಳಸಲಾರ್ದೆ ಇಲ್ಲಿ ಬರೀ ಸಾವಯವ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಇಳುವರಿನ ತೆಗೆದಿದ್ದಾರೆ. ಅದಕ್ಕೋಸ್ಕರ ನಾವು ರಾಸಾಯನಿಕ ಎಷ್ಟು ಭೂಮಿಗೆ ಹಾಕ್ತೀವಿ ಅಷ್ಟು ಸತ್ವ ಕಳ್ಕೊಳತ್ತೆ. ಅದಕ್ಕೋಸ್ಕರ ಇದು ನಮ್ಮ ಭೂಮಿಯ ರಕ್ಷಣೆ ಜೊತೆಗೆ ನಮ್ಮ ಆರೋಗ್ಯ ರಕ್ಷಣೆ ಮಾಡ್ಬೋದು. ಅದ್ರ ಜೊತೆಗೆ ಎಷ್ಟೋ ಯುವಕರು ನೀವು ಕೆಲಸ ಎಲ್ಲಾರ ಸುಮ್ಮನೆ ಕೂತಿದ್ದೀರಾ. ಸಾಲಿ ಕಲ್ತವ್ರಾಗಿರ್ಬೋದು, ಸಾಲಿ ಕಲೀಲಾರ್ದವ್ರಾಗಿರ್ಬೋದು, ಇದರಲ್ಲಿ ಉದ್ಯೋಗ ಮಾಡ್ಕೋಬೋದು. ಅದಕ್ಕೋಸ್ಕರ ಎಲ್ಲರೂ ಇವತ್ತಿನಿಂದ ನೀವು ಪ್ರತಿಯೊಂದು ಹಳ್ಳಿಗೆ ತಿರುಗಾಡಿ ಈ ಸಾವಯವದ ಬಗ್ಗೆ ರಿಸಲ್ಟ್ ಹೇಳ್ರಿ. ನೀವು ರಿಸಲ್ಟ್ ಹೇಳಿ ಅವರಿಗೆಲ್ಲ ನೀವು ಎಷ್ಟು ಜನ ರೈತರಿಗೆ ಹೇಳ್ತೀರಿ ಅಷ್ಟು ನಿಮ್ಮ ಉದ್ಯೋಗ ತೊಗೋಬೋದು. ಇಲ್ಲಿ ಫಾರಿನ್ ಟ್ರಿಪ್ ಮಾಡ್ಬೋದು. ಕಾರ್ ಫಂಡ್ ಸುದೇ ಕೊಡುತ್ತೆ. ಇಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಎಷ್ಟೋ ಜನ ಕೆಲಸ ಮಾಡ್ಲಾರೆ ಕೂತಿದ್ದೀರಿ. ಇದನ್ನು ಯೂಸ್ ಮಾಡಿಕೊಂಡು ನೀವು ಇವತ್ತಿನಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ರೆ 2-3 ವರ್ಷದಲ್ಲಿ ನಿಮ್ಮ ಜೀವನ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಅದಕ್ಕೆ ಎಲ್ಲರೂ ಇದನ್ನು ಯೂಸ್ ಮಾಡ್ಕೋರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವಿಶ್ ಯು ವೆಲ್.